ವರ್ಷದ ಸಾಧನೆಗಳು ಅಂತ ವಿಚಾರಕ್ಕೆ ಬಂದಾಗ ಅವರ ಬದ್ಧತೆಯ ಮತ್ತು ಅವರ ಶ್ರೀಸಾಮಾನ್ಯರ ಮತ್ತು ಬಡವರ ಶ್ರಮಿಕರ ಎಲ್ಲರ ದೀನದಲಿತರ ಬಗ್ಗೆ ವಿಶೇಷ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಅಂತ ತಮಗೆ ಈ ಅವರ ಕೆಲಸಗಳ ಮುಖಾಂತರ ಎಲ್ಲರಿಗೂ ಅರ್ಥ ಆಗ್ತದೆ. ಈಗಾಗಲೇ ಈ ಒಂದು ವರ್ಷದಲ್ಲಿ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಪ್ರತಿ ವಾರ ಇಡೀ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಯಲ್ಲೂ ಉಚಿತ ಆರೋಗ್ಯ ಶಿಬಿರ ಮಾಡಿದ್ದಾರೆ. ಆಮೇಲೆ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಇದೇ ಒಂದು ಕೆಲ ರೋಗಿಗಳಿಗೆ ಜಾಸ್ತಿ ಸೀರಿಯಸ್ ಆಗಿದ್ದಾಗ ನಾನೇ ಖುದ್ದು ಫೋನ್ ಮಾಡಿದ್ದಕ್ಕೆ 27ರಿಂದ 28 ಜನಕ್ಕೆ ಹಾಸ್ಪಿಟ್ಲಿಗೆ ಕಳಿಸೋದಕ್ಕೋಸ್ಕರ ಆಂಬುಲೆನ್ಸ್ ನಾನು ಫೋನ್ ಮಾಡೋಷ್ಟೊತ್ತಿಗೆ ಕಳಿಸಿದ್ದಾರೆ. ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಮಾಧವ ನೀನು ಹರಸಿ. ಮೊನ್ನೆ ಎಕ್ಸಾಮ್ ನಡೀತು. ಪಾಪ ಅವರು ಸ್ವಂತ ದುಡ್ಡಲ್ಲಿ ಬೆಂಗಳೂರಲ್ಲಿ ಮಕ್ಕಳಿಗೆ ಹಾಸ್ಟೆಲಲ್ಲಿ ಓದ್ಸೋಕ್ಕೆ ಎಲ್ಲ ಹೇಳಿದರು ಮಕ್ಕಳಿಗೆ. ಅವರು ಪಾಪ ಹಂಗೆ ಓದಿಸಿದ್ರೂ ಲೆಕ್ಚರಲ್ಲೆಲ್ಲ ಪಾಪ ನೈಟು ಡೇ ಅಂತ ಓದಿಸಿ ಮಕ್ಕಳಿಗೆ ಫಸ್ಟ್ ರ್ಯಾಂಕ್ ತೊಗೊಂಡು ಬಂದಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರಿಗೆ. ಏನಾನ ಇರಲಿ, ಬಡವರೇ ಆಗಲಿ ಏನಾನ ಆಗಲಿ, ಪ್ರದೀಪ್ ಈಶ್ವರ್ ಸಾರು ತುಂಬ ಕೆಲಸ ಮಾಡ್ತಾರೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ, ಪಾಪ ಕರ್ಮವ ಕಳೆದು ಬಿಡು ಗಂಗೆ ನಿಂದು ದೊರೆ. ಯಾವುದೇ ಜನಾಂಗಕ್ಕಾಗಲಿ ಅವರೇ ಇವರ ಅಂತ ಏನಿಲ್ಲ, ಅವರು ಎಲ್ಲ ಜನಾಂಗಕ್ಕೂ ಜೊತೆಗೆ ತಗೊಂಡೋಗೋರು. ಯಾವತ್ತಿದ್ರೂ ಕೂಡ ಅವ್ರು ಒಂದೇ ಮಾತು ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಸಭೆಯಲ್ಲಿ ಪ್ರತಿಯೊಂದು ಮೀಟಿಂಗಲ್ಲಿ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ತುಂಬ ಗೌರವ ಇದೆ ಅವ್ರಿಗೆ. ಅದ್ರ ಮುಖಾಂತರವಾಗಿ ಅವ್ರು ಹೋಗ್ತಾರೆ. ಇವತ್ತೂ ಅವರು ಆ ಸಂವಿಧಾನ ನಂಬಿದ್ರಿಂದ ಇವತ್ತು ಎಲ್ಲ ಜನಾಂಗದವ್ರನ್ನೂ ಜೊತೆಗೆ ತಗೊಂಡು ಇವತ್ತು ಅವ್ರು ಹೋಗ್ತಾ ಇದ್ದಾರೆ. ಅಂಥ ಎಮ್ ಎಲ್ ಎ ಸಾರು ಇನ್ನೂ ಒಂದು 25 ವರ್ಷ ಕೂಡ ನಮಗೆ ಚಿಕ್ಕಬಳ್ಳಾಪುರಿಗೆ ಅವ್ರು ಬೇಕಾಗಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮೂರಲ್ಲಿ ರೋಡ್ ಇರಲಿಲ್ಲ, ತುಂಬ ವರ್ಷಗಳಿಂದ ರೋಡ್ ಪೆಂಡಿಂಗ್ ಇತ್ತು. ಆ ರೋಡು ಪ್ರದೀಪ್ ಈಶ್ವರ್ ಸರ್ ಬಂದು ಗುದ್ಲಿ ಪೂಜೆ ಮಾಡಿದ್ಮೇಲೆ 2 ತಿಂಗಳಿಗೆಲ್ಲ ರೆಡಿ ಆಗೋಯ್ತು ಸರ್. ತುಂಬ ವರ್ಷಗಳಿಂದ ಹಂಗೆ ಇತ್ತು ಸರ್, ನಾವು ಚಿಕ್ಕ ಮಕ್ಕಳಿಂದ ಹಂಗೆ ಇತ್ತು ಆ ರೋಡು. ಎಲ್ಲ ಅಭಿವೃದ್ಧಿ ಚೆನ್ನಾಗಿದೆ ಸರ್. ನಮ್ಮ ಪುಟ್ಟತಿಮ್ಮನಹಳ್ಳಿಯಲ್ಲಿ ರೋಡೆಲ್ಲ ಚೆನ್ನಾಗಿದೆ. ಇವಾಗ ಮಂಚಮಲೆಯಿಂದ ಬಂದರು, ಚಿಕ್ಕಬಳ್ಳಾಪುರದಿಂದ ಬಂದ್ರೂ ಸೀದಾ ನಮ್ಮೂರಿಗೆ ಬಂದುಬಿಡ್ತಾರೆ ಸರ್. ಚೆನ್ನಾಗಿ ಮಾಡಿದ್ದಾರೆ ಸರ್, ರೋಡೆಲ್ಲ ಚೆನ್ನಾಗಿದೆ. ಅಭಿವೃದ್ಧಿ ಎಲ್ಲ ಪಾಪ ಇಲ್ಲಿ ಹುಡುಗರು ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ, ಇನ್ನೂ ಬರಿಲ್ಲ ಅಂತ ಪ್ರದೀಪ್ ಈಶ್ವರ್ ಸರ್ನ.